ನನ್ನ ಹೆಸರು ಮಂಜುನಾಥ್ ಅಂತ. ನಮ್ಮದು ಊರು ಐಗೂರು, ದಾವಣಗೆರೆ ತಾಲೂಕು, ದಾವಣಗೆರೆ ಜಿಲ್ಲೆ. ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ. ನಮ್ಮದೊಂದು 8 ಎಕರೆ ಹೊಲ ಇದೆ. ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ. ಹಂಗಾಗಿ ನಮ್ಮದು ಹಳೇದು HMT ಟ್ಯಾಕ್ಟರ್ ಇತ್ತು, 25-22. ಆ ಟ್ಯಾಕ್ಟರು ಚೆನ್ನಾಗಿತ್ತು, ಆದರೂ ಇವತ್ತಿನ ಕಾಲಕ್ಕೆ ಅದು ಉಪಯೋಗ ಆಗಲಿಲ್ಲ. ಇವತ್ತಿನ ವಾತಾವರಣದಲ್ಲಿ ಡ್ರೈವರ್ಗಳ್ದು ಪ್ರಾಬ್ಲಮ್ ಆಯಿತು. ಆ ಟ್ಯಾಕ್ಟ್ರಿ ಹೊಡೆಯಲ್ಲ, ನಮ್ಮ ಕೈಲಿ ಆಗಲ್ಲ, ಅದು ಸಾಗಲ್ಲ ಹೊಲ ಉಳುಮೆ ಮಾಡೋಕ್ಕೆ ಅಂತ. ಆಮೇಲೆ ಒಂದು 35 HP ಫ್ಲೋ ಹಾಕ್ಬೇಕಂದ್ರೆ ಮಳಲ್ ನೆಲದಲ್ಲಿ ಹೋಗ್ತಿರೋದು, ಜರಗ್ನೆಲ್ಲ ಅದು ಕರೆನೆಲ್ಲ ಆಯ್ತಪ್ಪ ಅಂದರೆ ಹೋಗ್ತಾ ಇರಲಿಲ್ಲ. ಹಾಗಾಗಿ HMT ಮಾರಿ ಮಹೇಂದ್ರ ಟ್ಯಾಕ್ಟ್ರಿ ತೊಗೊಂಬಂದು ನಮ್ಮ HMT ಇದ್ದಾಗ 20 ಎಕರೆ ಮೇಂಟೆನೆನ್ಸ್ ಮಾಡ್ತಾಯಿದ್ವಿ ಒಂದು ತಿಂಗಳಲ್ಲಿ ಬಿತ್ತಣಿಕೆ ಸೀಸನ್ನಲ್ಲಿ. ಈ ಬಂದಮೇಲೆ 50-60 ಎಕರೆ ಮೇಂಟೆನೆನ್ಸ್ ಮಾಡ್ತಾಯಿದ್ದೆವು ನಾವು. ನಮ್ಮ ಡ್ರೈವರು ಅಕಸ್ಮಾತ್ ಒಂದಿನ ಬರಲಿಲ್ಲದ್ರೆ HMT ಇದ್ದ ನಮ್ಮ ಕೈಲಿ ಹೊಡೆಯೋಕ್ಕಾಗೋದಿಲ್ಲ. ಈಗ ತಗೊಂಬಂದ ಮೇಲೆ ನಮ್ಮ ಡ್ರೈವರ್ ಒಂದಿನ ಬರಲಿಲ್ಲದ್ರೆ ಸಾಕರ್ಸ್ಕೊಂತ ಇದ್ದಾವೆ. ಯಾಕಂದರೆ ಸೀಟು ಆಮೇಲೆ ಗೇರ್ ಸಿಸ್ಟಮ್ಮು ಭಾಳ ಚೆನ್ನಾಗಿದೆ. ಹಾಗಾಗಿ ಮೈಲೇಜು. ಆಮೇಲೆ ಒಬ್ಬ ಮನೆಯವರು HMT ಹೋದರೆ 30 ಲೀಟ್ರ್ ಡೀಸೆಲ್ ಹಿಡಿತಾ ಇತ್ತು. ಹಾಗಾಗಿ 30 ಲೀಟ್ರ್ ಸಾಯಂಕಾಲದ ವರ್ಷಕ್ಕೆ ಕಾಯ್ತಾ ಇದ್ವಿ. ಆದರೆ ಈಗ ಬಂದ ಮೇಲೆ 60 ಲೀಟ್ರ್ ಹಿಡಿಯೋದ್ರಿಂದ ನಮಗೆ ಒಂದಿನ ಮಧ್ಯಾಹ್ನ 2 ದಿನ ತನಕ ಮೇಂಟೈನ್ ಆಗ್ತಾಯಿದೆ ಇದೀಗ. ಹಾಗಾಗಿ ನಮಗೆ ಮಹೇಂದ್ರ ಬಂದ ಮೇಲೆ ಕೆಲಸನೂ ಕಡಿಮೆ ಆಗಿದೆ. ಆಮೇಲೆ ಒತ್ತಡನೂ ಹೆಚ್ಚಿಗೆ ಇಲ್ಲ ಈ ಬಂದ ಮೇಲೆ. ಯಾಕಂದರೆ ಇಲ್ಲಿ ಹಳ್ಳಿಯಲ್ಲಿ ಏನಕ್ಕತ್ತೆ ಅಂದರೆ ಒಂದು ಗುಡ್ಗಾಡಲ್ಲಿ ಮಣ್ಣೇರಕ್ಕೆ ಹೋಗ್ತಾ ಇದ್ದಾಗೆ ಮಣ್ಣೇರ ಸೀಸನ್ನಲ್ಲಿ HMT ಆದರೆ ಏನಕ್ಕತ್ತೆ ಅಂದರೆ ಒಂದು ಸ್ವಲ್ಪ ಬರೀ ಅಪ್ಪುಗಳಿದ್ರೆ ಆರೇಡಿ ಡ್ರೈವರ್ಗಳಿಗೆ ಪ್ರಾಬ್ಲಮ್ ಆಗ್ತದೆ. ಆದರೆ ಇದು ಎಲ್ಲಿ ಆರೇಡೋದಿಲ್ಲ ಏನಿಲ್ಲ, ಒಳ್ಳೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ತಂದ ಮೇಲೆ ಭಾಳ ಚೆನ್ನಾಗಿದ್ದು ಮಾಡ್ತಾಯಿದ್ದೆ ನಾವು. ಈಗ ಇದು 15 ಗೇರಿಂದ ನನ್ನ ಪ್ರತಿಯೊಂದು ಉಪಕರಣಗಳನ್ನ ಎಲ್ಲದಕ್ಕೂ, ಒಂದು ರೋಟಾವೇಟ್ರ್ ಆಗಲಿ, ಒಂದು ಬಾಂಡ್ಲೆ ಆಗಲಿ, ಒಂದು ಫ್ಲೋ ಆಗಲಿ, ಎಲ್ಲದಕ್ಕೂ ಭಾಳ ಚೆನ್ನಾಗಿರೋದ್ರಿಂದ. ಆಮೇಲೆ ನಾವು ಒಂದು ನೈಟ್ ರೋಡಲ್ಲಿ ಹೋಗ್ಬೇಕಾದ್ರೆ ಫೋಕಸ್ಸು ಚೆನ್ನಾಗಿದೆ, ಲೈಟಿಂಗ್ ಫೋಕಸ್ಸು. ಆಮೇಲೆ ಸ್ಟೇರಿಂಗು ಭಾಳ ಚೆನ್ನಾಗಿದೆ ಎಲ್ಲದಕ್ಕೊಂದಿದು. ಆಮೇಲೆ ನಾನು ಏನೇ ಕೆಲಸ ಮಾಡ್ಬೇಕಂದು ಅಧಿಕ ಬೇಗ ಉತ್ತಮ ಕೆಲಸ ಮಾಡ್ಬೋದು. ನನಗೆ ಎಲ್ಲ ಉಪಕರಣಗಳಿಗೂ, ರೋಟಾವೇಟ್ರಿಗಳಿಗಾಗಲಿ ಎಲ್ಲದಕ್ಕೂ ಒಂದು ಉಪಯೋಗ ಈ ಮಹೇಂದ್ರ ತಗೊಂಡ ಮೇಲೆ ಭಾಳ ಒಂದು ಹೆಮ್ಮೆ ಅನ್ನಿಸ್ತಾ ಇದೆ ನಮಗೆ.